ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದೀಪಕ್ ಮುತಾಲಿಕ್ ಅಂತಂದು. ಲಾಸ್ಟ್ ಟೈಮ್ ನಾನು ಸ್ಯಾಲರಿ ಒಂದು ರಿಪೋರ್ಟ್ ತೋರಿಸಿದೆ ನಿಮಗೆ ಡೆಮೋದಲ್ಲಿ. ಓಕೆ, ಲಾಂಗ್ ಬ್ಯಾಕ್ ಮತ್ತೆ ನಾನು ಕನೆಕ್ಟ್ ಆಗ್ತಿದ್ದೀನಿ. ಯಾಕಂದ್ರೆ ಕ್ಲಾಸಸ್ ಇದು ಆಲ್ರೆಡಿ ಒಂದು ಬ್ಯಾಚ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಬ್ಯಾಚ್ ಕಂಪ್ಲೀಟ್ ಆಗೋ ರೀಸನ್ಗೆ ನನಗೆ ಟೈಮ್ ಸಿಗಲಿಲ್ಲ, ಸಾರಿ. ಒಂದು ಖುಷಿ ವಿಷಯ ಶೇರ್ ಮಾಡ್ಬೇಕಂತಂದ್ರೆ, ಆ ಬ್ಯಾಚಲ್ಲಿ ಆಲ್ರೆಡಿ 4 ಪೀಪಲ್ಸ್ ಇದ್ರು. ಅದರಲ್ಲಿ ಆಲ್ರೆಡಿ 2 ಪೀಪಲ್ಸ್ಗೆ ಇಂಟರ್ವ್ಯೂಸ್ ಕಾಲ್ ಬರ್ತಾ ಇದೆ. ಮೋರ್ ಏನಂತಾರೆ 3 to 4 ಲ್ಯಾಕ್ ಅರೌಂಡ್ ಅಲ್ಲಿ ಅವರಿಗೆ ಸ್ಯಾಲರಿ ಸಿಗೋ ಪ್ಯಾಕೇಜ್ಗಳು ಬರ್ತಿದ್ದಾವೆ. ಬಿಕಾಸ್ ಅವ್ರ ಫೈನಲ್ ಇಯರ್ ಡಿಗ್ರಿ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಇವತ್ತು ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದಂಗೆ ಸ್ಯಾಲರಿ ರಿಪೋರ್ಟ್ ಹೇಳ್ಕೊಟ್ಟಿದ್ದೆ. ಇವತ್ತು ಇನ್ನೊಂದು ರಿಪೋರ್ಟ್ ಹೇಳ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ನನ್ನ ಹತ್ರ ಡೇಟಾ ಏನಿದೆ ಅಂತಂದ್ರೆ, ಎಕ್ಸೆಲ್ ಅಲ್ಲಿ ಎಲ್ಲ ಡೇಟಾ ಒಂದೇ ಕಾಲಮ್ ಅಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿ ಒಂದೇ ಕಾಲಮ್ ಅಲ್ಲಿ ಎಲ್ಲ ಡೇಟಾ ಕೊಟ್ಟಿದ್ದಾರೆ. ಈ ರೀತಿ ರೋಸ್ ಆಗಿ ಹಾಕೋದಕ್ಕೆ ಕಷ್ಟ ಆಗ್ತದೆ, ಹೌದಾ? ಈ ರೀತಿ ನಾ ಡೇಟಾ ರೆಡಿ ಮಾಡಬೇಕು. ಇಲ್ಲಿ ನೋಡಿ, ಬ್ರ್ಯಾಂಡ್ ಕೊಟ್ಟಾರೆ, ಕಂಪನಿಗಳು ಕೊಟ್ಟಿದ್ದಾರೆ, ಮಿಡ್ಲು ಅದ್ರದ್ದು 3 ಮಂತ್ಸ್ ಸೇಲ್ಸ್ ಕೊಟ್ಟಿದ್ದಾರೆ. ಈಗ ನನಗೆ ಬೇಕಂದ್ರೆ ಈ ರೀತಿ ಒಂದೊಂದೇ ತಗೊಂಡು ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನಾನೇನಾದ್ರೂ ಇದನ್ನ ಇವಾಗ ಈ ರೀತಿ ಒಂದೊಂದೇ ನಾನು ಡೇಟಾನ ಅಪ್ಡೇಟ್ ಮಾಡ್ಕೊಂತ ಹೋದ್ರೆ ಏನೇನು ಚಾನ್ಸಸ್ ಇದೆ ಅಂತಂದ್ರೆ, ಒಂದು ಭಾಳ ಟೈಮ್ ತಗೊಳುತ್ತೆ. ಎರಡನೇ ಬಂದ್ಬಿಟ್ಟು ಅದು ಮತ್ತೆ ಮಿಸ್ಟೇಕ್ ಮಾಡೋ ಚಾನ್ಸಸ್ ಇರುತ್ತೆ ನಾವು, ಹೌದಾ? ಕರೆಕ್ಟಾ? ಮತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ, ನಾವು ಎಲ್ಲೋ ಕನ್ಫ್ಯೂಷನ್ ಆಗೋ ಚಾನ್ಸ್, ಅಂದ್ರೆ ಇದರಿಂದ ಏನಂದ್ರೆ ನಮ್ದು ಟೋಟಲ್ ಸೇಲ್ಸ್ ಕೌಂಟ್ ಆಯ್ತು, ಅದ್ರದ್ದು ಟೋಟಲ್ ಅಮೌಂಟ್ ಆಯ್ತು, ಮಿಸ್ ಮ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ, ಹೌದಾ? ಇವಾಗ ಈ ರೀತಿ ಇತ್ತು ಡೇಟಾನ ಈ ರೀತಿ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಎಷ್ಟಿದೆ ನಂಬರ್ ಲೈನ್ ಐಟಮ್ಸ್ ಅಂದ್ರೆ 3990 3992 ಲೈನ್ ಐಟಮ್ಸ್ ಇದೆ. ಅದನ್ನ ನಾನು ಈ ಒಂದು ಲೈನ್ ಐಟಮ್ ಅಂದ್ರೆ 4 ಇದೆ ಅಂತಂದ್ರೆ, ಆ ರೀತಿ ಅಂದ್ರೆ 1000 ಬ್ರ್ಯಾಂಡ್ಸ್ಗಳಿವೆ, ಬ್ರ್ಯಾಂಡೆಡ್ ಡೀಟೇಲ್ಸ್ಗಳಿದೆ. ನಾನು ಇದನ್ನ ರೆಡಿ ಮಾಡ್ಬೇಕಂತಂದ್ರೆ ಎನಿ ಕಂಡೀಷನ್ ನನಗೆ ಏನಿಲ್ಲ ಅಂತಂದ್ರೂ ಬಹಳ ಟೈಮ್ ತಗೊಳುತ್ತೆ, ಹೌದಾ? ಟೈಮ್ ಇನ್ ದ ಸೆನ್ಸ್ ಏನಾದ್ರೆ ಏನಿಲ್ಲ 1 ಡೇ ಟೈಮ್ ತಗೊಳ್ಬೋದು, ಕರೆಕ್ಟಾ? ನಾನು ಸ್ಪೀಡ್ ಇದೀನಿ ಅಂತಂದ್ರೆ ಒಂದು 4 ಅವರ್ಸ್ ಟೈಮ್ ತಗೊಳುತ್ತೆ ಒಂದೊಂದೇ ಮಾಡ್ಕೊಂತ. ಇವಾಗ ಓನ್ಲಿ 1000 ಕೊಟ್ಟಿದ್ದಾರೆ, 4000 ಕೊಟ್ಟಿದ್ದಾರೆ, ಓಕೆ. ಇದೇ ರೀತಿ ನನಗೆ 10 ಲ್ಯಾಕ್ ಏನಾದ್ರು ಕೊಟ್ಬಿಟ್ಟಿದ್ರೆ, ಅಥವಾ 1 ಲ್ಯಾಕ್ ಅಥವಾ 2 ಲ್ಯಾಕ್ಸ್ ಡೇಟಾ ಇತ್ತು ಅಂತಂದ್ರೆ, ಅದನ್ನ ಯಾವ ರೀತಿ ಡೇಟಾ ಕ್ಲೀನ್ ಮಾಡಿ ಒಂದೇ ಕಾಲಮ್ ನಲ್ಲಿ ಇರೋ ಡೇಟಾನ ಟೇಬಲ್ ಫಾರ್ಮೆಟ್ಗೆ ಯಾವ ರೀತಿ ಮಾಡೋದು, ಇದನ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಿದ್ದೀನಿ. ಅದಕ್ಕೊಂದು ಫಾರ್ಮುಲಾ ಇದೆ. ಫಾರ್ಮುಲಾ ನೇಮ್ ಬಂದ್ಬಿಟ್ಟು ರ್ಯಾಪ್ ರೋ ಅಂತ. ರ್ಯಾಪ್ ರೋಸ್ ಏನ್ ಮಾಡುತ್ತೆ ಅಂತಂದ್ರೆ, ಈ 1 ಡೇ ವರ್ಕ್ ನ ವಿತಿನ್ ಸೆಕೆಂಡ್ ಅಲ್ಲಿ ವ್ಯಾಲ್ಯೂಸ್ ಕೊಡುತ್ತೆ. ಶೋ ಮಾಡ್ತೀನಿ ನೋಡ್ರಿ. ರ್ಯಾಪ್ಸ್ ರೋ ಅಂತ ಹೊಡಿತೀನಿ, ಕಾಲಮ್ಸ್ ವೆಕ್ಟರ್ಸ್ ಅಂತ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಕಾಮ್ ಹೊಡಿತೀನಿ. ನೆಕ್ಸ್ಟ್ ಕೌಂಟ್ ಕೇಳ್ತಾ ಇದೆ, ಎಷ್ಟಿದೆ? 4 ಕೌಂಟ್ ಇದೆ, 4 ಕೌಂಟ್ ಅಂತ ಹೊಡಿತೀನಿ, ಎಂಟರ್ ಮಾಡ್ತೀನಿ. ನೋಡಿ, ಈ 1000 ಲೈನ್ ಐಟಮ್ಸ್. ಇನ್ನೊಂದು ಇದ್ರ ಚೇಂಜಸ್ ಏನಂದ್ರೆ, ಇವಾಗ ನಾನು ಜಸ್ಟ್ ಶೋ ಮಾಡ್ತೀನಿ. ಎಡಿದಾಸ್ ಏನಿದೆಲ್ಲ 1 ಲ್ಯಾಕ್ ಅಂತ ಹಾಕಿದೆ ಅಂತ ತಿಳ್ಕೊಳ್ಳಿ. ಆ ನಂಬರ್ಸ್ ನೋಡಿ, ಇಲ್ಲಿ ಚೇಂಜಸ್ ಆಗಿದೆ. ನೀವು ಅಲ್ಲಿ ಏನ್ ಚೇಂಜಸ್ ಆಗುತ್ತೆ, ಒಂದು ಸಲ ನೀವು ರೆಡಿ ಮಾಡಿ ಈ ರೀತಿ ಫಾರ್ಮುಲಾ ರೇಂಜ್ ಸೆಲೆಕ್ಟ್ ಮಾಡ್ಕೊಂಡು ಕಾಲಮ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಇಟ್ರೆ ಅಂತಂದ್ರೆ, ನಿಮಗೆ ಆಯ್ತು. ನೀವು ಏನೇ ಚೇಂಜಸ್ ಆದ್ರೂ ಡೈಲಿ ನೀವು ಅಲ್ಲಿ ಡೇಟಾ ಜಸ್ಟ್ ನಾವು ನಾಳೆ ಏನೋ ಡೇಟಾ ಚೇಂಜ್ ಆಯ್ತು, ಜಸ್ಟ್ ನಾನು ಕಾಪಿ ಪೇಸ್ಟ್ ಮಾಡಿದೆ, ನಂಬರ್ಸ್ಗಳ ಡಿಫ್ರೆನ್ಸ್ ಬಂದು ಅದನ್ನ ಪೇಸ್ಟ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಇದೆ. ನೆಕ್ಸ್ಟ್ ಮತ್ತೆ ಏಪ್ರಿಲ್ ಇಂದ ಮಾಡ್ತಾ ಇದೀನಿ ಅಂತ ತಿಳ್ಕೊಳ್ಳಿ. ಏಪ್ರಿಲ್, ಮೇ, ಜೂನ್, ಈ ನಂಬರ್ಸ್ಗಳು ಮತ್ತೆ ನನ್ನ ನಂಬರ್ಸ್ ಚೇಂಜಸ್ ನೆಕ್ಸ್ಟ್ ಮಂತ್ ಇಂದ ನಾನು ತಗೊಂಡಿನಿ ಅಂತ ತಿಳ್ಕೊಳ್ಳಿ. ಇಮ್ಯಾಜಿನ್ ಮಾಡ್ಕೊಳ್ಳಿ. ಮಾಡಿದ್ರೆ ನೋಡಿ, ನಾವೆಲ್ಲಿ ಏನ್ ಚೇಂಜಸ್ ಮಾಡ್ತೀವಿ ಒಂದೇ ಸರಿ ಫಾರ್ಮುಲಾ ವಿತಿನ್ ಅಂದ್ರೆ 8 ಅವರ್ ವರ್ಕ್ ಅನ್ನ ವಿತಿನ್ ಸೆಕೆಂಡ್ ಅಲ್ಲೇ ಕಂಪ್ಲೀಟ್ ಆಗುತ್ತೆ, ಹೌದಾ? ಈ ತರದ ರಿಯಲ್ ಟೈಮ್ ಎಕ್ಸೆಲ್ ಟ್ರಿಕ್ಸ್ ಗಳನ್ನ ಡೈಲಿ ಯೂಸ್ ಮಾಡೋ ಎಕ್ಸೆಲ್ ಗಳನ್ನ ನಾವು ಏನಂತಂದ್ರೆ ಇಲ್ಲಿ ನಾವು ಹೇಳ್ಕೊಡ್ತಿದೀವಿ. ಇದಕ್ಕೆಲ್ಲ ಏನಂತಂದ್ರೆ ಟ್ರೈನಿಂಗ್ ಬಹಳ ಇಂಪಾರ್ಟೆಂಟ್, ಹೌದಾ? ಈ ರೀತಿ ನಾವು ಮಾಡೋದಕ್ಕೆ. ಸೊ ಆ ಟ್ರೈನಿಂಗ್ ಅನ್ನ ನಾವು ಶ್ರೀಧಾ ಕೋಚಿಂಗ್ ಸೆಂಟರ್ ಅಲ್ಲಿ ಹೇಳ್ಕೊಡ್ತಾ ಇದೀವಿ. ಶ್ರೀಧಾ ಕೋಚಿಂಗ್ ಸೆಂಟರ್ ಅಲ್ಲಿ ಯಾವ್ದು ಇದೆ ಅಂತಂದ್ರೆ, ಎಕ್ಸೆಲ್ ಇದೆ, ಅಡ್ವಾನ್ಸ್ ಎಕ್ಸೆಸ್ ಇದೆ, ಪವರ್ BI ಹೇಳ್ಕೊಡ್ತೀವಿ, VBA ಮ್ಯಾಕ್ರೋಸ್ ಹೇಳ್ಕೊಡ್ತೀವಿ, ಪವರ್ ಕ್ವೆರೀಸ್ ಹೇಳ್ಕೊಡ್ತೀವಿ, ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ ಹೇಳ್ಕೊಡ್ತೀವಿ. ಇದರಲ್ಲಿ ನಿಮಗೆ ಹೇಳಕ್ ಹೋಗ್ತಿರೋದು ಏನಂತಂದ್ರೆ, ಇದರಲ್ಲಿ 2 ಕಾಂಬೋ ಆಫರ್ಸ್ ಗಳಿದಾವೆ. ಒಂದು ಬೇಸಿಕ್, ನನಗೆ ಅಡ್ವಾನ್ಸ್ ಎಕ್ಸೆಲ್ ಇವಾಗ ನಾನು ಈ ರೀತಿ ಫಾರ್ಮುಲಾಸ್ ಕಲಿಯ ಬೇಡ, ಫಸ್ಟ್ ನಾನು ಬೇಸಿಕ್ ಆಗಿ ತೆರೋ ಆಗಬೇಕು, ಅದಾದ್ಮೇಲೆ ಅಡ್ವಾನ್ಸ್ ಎಕ್ಸೆಲ್ ಕಲಿತೀನಿ ಅನ್ನೋದಕ್ಕೆ ಅವರಿಗೆ ಒಂದು ಕ್ಲಾಸ್ ಇದೆ. ಏನಂತಂದ್ರೆ ಜಾಂಬೋ ಬೇಸಿಕ್ ಕಾಂಬೋ ಪ್ಯಾಕ್ ಅಂತ. ಈ ಪ್ಯಾಕ್ ಇದು 10th PU ಮಾಡಿದವರಿಗೆ ಇದು ಓಕೆ. ಇದರಲ್ಲಿ ಏನ್ ಹೇಳ್ಕೊಡ್ತಾ ಇದೀವಿ ಅಂತಂದ್ರೆ, ಬೇಸಿಕ್ ಎಕ್ಸೆಲ್ ಗಳನ್ನ ಹೇಳ್ಕೊಡ್ತಾ ಇದೀವಿ ಎಲ್ಲ. ಅಂದ್ರೆ ಎಕ್ಸೆಲ್ ನ ಯಾವ ರೀತಿ ಕೀಬೋರ್ಡ್ಸ್ ಗಳನ್ನ ಯಾವ ರೀತಿ ವರ್ಕ್ ಮಾಡಬೇಕು, ಡೇಟಾ ಎಂಟ್ರಿ ಯಾವ ರೀತಿ ಮಾಡಬೇಕು, ಫಾರ್ಮೆಟ್ ಯಾವ ರೀತಿ ಮಾಡಬೇಕು, ಕಸ್ಟಮ್ ಲಿಸ್ಟ್ ಗಳನ್ನ ಯಾವ ರೀತಿ ಮಾಡಬೇಕು, ಸಮ್ ಬೇಸಿಕ್ ಫಾರ್ಮುಲಾಸ್ ಗಳು, ಸಮ್, ಆವರೇಜ್, ಕೌಂಟಿ, ಮತ್ತೆ ಪ್ರಾಡಕ್ಟ್ ಫಾರ್ಮುಲಾಸ್, ಇವನ್ನೆಲ್ಲ ಚಾರ್ಟ್ಸ್ ಗಳನ್ನ, ಪ್ರಿಂಟಿಂಗ್ ಎಲ್ಲ ಬೇಸಿಕ್ ನಾಲೆಜ್ ಗಳನ್ನ ಇದರಲ್ಲಿ ಹೇಳ್ಕೊಡ್ತಾ ಇದೀವಿ. ಇದ್ರ ಜೊತೆಗೆ ಕಾಂಬೋ ಅನ್ನೋದು ಬಿಕಾಸ್ ಆಫ್ ರೀಸನ್ ಅಂದ್ರೆ, ಇದ್ರ ಜೊತೆ ಕಮ್ಯುನಿಕೇಶನ್ ಸ್ಕಿಲ್ಸ್ ನಾವು ಆಡ್ ಮಾಡ್ತಾ ಇದೀವಿ. ಅದೇ ಯಾವ ರೀತಿ ನಾವು ಇವಾಗ ಮಾತಾಡಬೇಕು, ಸ್ಕೂಲ್ಗಳಲ್ಲಿ ಆಯ್ತು, ಕಾಲೇಜ್ಗಳಲ್ಲಿ ಆಯ್ತು, ಯಾವ ರೀತಿ ನಾವು ಮಾತಾಡಬೇಕು, ಪ್ರೆಸೆಂಟೇಷನ್ ಯಾವ ರೀತಿ ಹೇಳಬೇಕು, ಪಬ್ಲಿಕ್ ಅಲ್ಲಿ ಯಾವ ರೀತಿ ನಾವು ಮಾತಾಡಬೇಕು, ಮತ್ತೆ ರೋಲ್ ಪ್ಲೇ ಯಾವ ರೀತಿ ಮಾಡಬೇಕು, ಯಾವ ಮೂಮೆಂಟ್ ಯಾವ ರೀತಿ ನಾವು ಇರಬೇಕು, ಅದನ್ನ ಕಮ್ಯುನಿಕೇಶನ್ ಸ್ಕಿಲ್ಸ್, ಆ ಸ್ಕಿಲ್ಸ್ ಗಳನ್ನ ನಾವು ಈ ಕಾಂಬೋ ಪ್ಲಾನ್ ಅಲ್ಲಿ ಹೇಳ್ಕೊಡ್ತಾ ಇದೀವಿ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಇದೆ, ಅದು ಬಂದ್ಬಿಟ್ಟು 2 ಮಂತ್ಸ್ ಜಾಬ್ ರೆಡಿ ಪ್ಲಾನ್. ಇದು ಡಿಗ್ರಿ ಸ್ಟೂಡೆಂಟ್ಸ್ ಗಳಿಗೆ ಬಹಳ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಮೀನ್ಸ್ ಡಿಗ್ರಿ ಮತ್ತೆ ಜಾಬ್ ಹುಡುಗರಿಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಏನಂತಂದ್ರೆ 4 ಪವರ್ಫುಲ್ ಮಾಡ್ಯುಲರ್ಸ್ ಗಳಿವೆ. ಓಕೆ, ಈ ಮಾಡ್ಯುಲರ್ಸ್ ಗಳು ಬಂದ್ಬಿಟ್ಟು ಏನಂತಂದ್ರೆ, ಒಂದು ಈ 2 ಮಂತ್ಸ್ ಅಲ್ಲಿ ಈ ಬೇಸಿಕ್ ಎಕ್ಸೆಲ್ ನ ಹೇಳ್ಕೊಡ್ತೀವಿ, ಅದರಲ್ಲಿ ಏನ್ ಹೇಳ್ಕೊಡ್ತೀವಿ, ಅದರಲ್ಲಿ ಬೇಸಿಕ್ ಎಕ್ಸೆಲ್ ಹೇಳ್ಕೊಡ್ತೀವಿ, ಅಡ್ವಾನ್ಸ್ ಎಕ್ಸೆಲ್ ಹೇಳ್ಕೊಡ್ತಾ ಇದೀವಿ, ಕಮ್ಯುನಿಕೇಶನ್ ಸ್ಕಿಲ್ಸ್ ಗಳನ್ನ ಹೇಳ್ಕೊಡ್ತೀವಿ, ಮತ್ತೆ ಲೈವ್ ಪ್ರಾಜೆಕ್ಟ್ಸ್ ಗಳು, ಅಂದ್ರೆ ಡೇಟಾ ಜೊತೆ ಯಾವ ರೀತಿ ನಾವು ರಿಪೋರ್ಟ್ಸ್ ಗಳನ್ನ ರೆಡಿ ಮಾಡಬೇಕು, ಸಮರಿಗಳನ್ನ ಯಾವ ರೀತಿ ಮಾಡಬೇಕು, ಒಂದು ಡ್ಯಾಶ್ ಬೋರ್ಡ್, ಸೇಲ್ಸ್ ಡ್ಯಾಶ್ ಬೋರ್ಡ್ ಅಂತ ಕೇಳಿದ್ರು, ಯಾವ ರೀತಿ ರೆಡಿ ಮಾಡಬೇಕು,
ಇಮೇಲ್ ಆಟೋಮೇಷನ್ಸ್ಗಳನ್ನ ಯಾವ ರೀತಿ ಮಾಡಬೇಕು, ಮತ್ತೆ ನಾನು 1000 ಸರ್ಟಿಫಿಕೇಟ್ ರಿಲೀಸ್ ಮಾಡ್ಬೇಕಂತ ತಿಳ್ಕೊಳ್ಳಿ, ಅದು ಪ್ರಿಂಟ್ ತಗೋಬೇಕು, ಅದನ್ನ ಯಾವ ರೀತಿ ನಾವು ಮಾಡ್ಬೋದು, ಅದನ್ನೆಲ್ಲ ವೀಕ್ ಬೈ ವೀಕ್ 8 ವೀಕ್ಸ್ ಪ್ಲಾನ್ ಇದೆ ಕೆಳಗಡೆ ನೋಡಿ. ಬೇಸಿಕ್ ಇಂದ ಹಿಡಿದು 1 by 1 ವೀಕ್ ಬೈ ವೀಕ್ ನಾವು ಇದನ್ನ ಹೇಳ್ಕೊಡ್ತಾ ಇದೀವಿ. ಓಕೆ, ಇದರಿಂದ ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಿಮಗೆ ಏನಿಲ್ಲ ಅಂತಂದ್ರೂ 10,000ರಿಂದ 30,000 ರಿಂದ 35,000 ತನಕ ಸಿಗತ್ತನ ಸ್ಯಾಲರಿ ಅಪಾರ್ಚುನಿಟಿಗಳು ನಿಮಗೆ ಇದ್ರಲ್ಲಿ ಸಿಗುತ್ತೆ, ಇದು ಕಲ್ತ್ರೆ, ಈ ಕೋರ್ಸ್ಗಳನ್ನು ಕಲ್ತ್ರೆ. ಅದಕ್ಕೋಸ್ಕರ ಹೇಳ್ತಿರೋದು, ಸೀಟ್ಸ್ ವೆರಿ ಲಿಮಿಟೆಡ್ ಆಗಿದೆ. ಆಲ್ರೆಡಿ 2 ಬ್ಯಾಚಸ್ ಸ್ಟಾರ್ಟ್ ಆಗಿದೆ, ನಾನು ನಿಮ್ಗೆ ಹೇಳ್ದಂಗೆ ಇವಾಗ ಸೆಕೆಂಡ್ ಮಂತ್. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಈ ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ವಾಟ್ಸ್ಆಪ್ ಮಾಡಿ, ಇಲ್ಲ ನಿಮಗೆ ಇದ್ರದ್ದು ಮೋರ್ ಇನ್ ಡೀಟೇಲ್ಸ್ ಇನ್ನ ಬೇಕು ಆಯ್ತು ಅಂತಂದ್ರೆ ಈ shridacoaching.lovable.app ಅಂತ ಒಂದು ಅಪ್ಲಿಕೇಶನ್ ಇದೆ, ಅಥವಾ ನೀವು ಗೂಗಲ್ ಅಲ್ಲಿ ಹೋಗಿ ಶ್ರೀರಾ ಕೋಚಿಂಗ್ ಸೆಂಟರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ನಂದು ಪ್ರೊಫೈಲ್ಸ್ ಎಲ್ಲ ಬರುತ್ತೆ ಶ್ರೀರಾ ಕೋಚಿಂಗ್ ಸೆಂಟರ್ದು. ಆ ಶ್ರೀರಾ ಕೋಚಿಂಗ್ ಸೆಂಟರ್ ಹೋಗಿ ನೀವು ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಏನ್ ಲರ್ನ್ ಮಾಡ್ತಿದ್ರೆ ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಅವೈಲೇಬಲ್ ಇದೆ, ಮತ್ತೆ ಅದರಲ್ಲಿ ನೀವು ಕ್ವಶನ್ಸ್ ಕೇಳಿದ್ರೆ ಅದೆಲ್ಲ ಡೀಟೇಲ್ಸ್ ಗಳನ್ನು ಕೊಡ್ತಾ ಇದೆ. ಓಕೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನೀವು ಕಾಲ್ ಮಾಡಿ. ಮತ್ತೆ ಇನ್ನೊಂದು, ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಮತ್ತೆ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ಲರಿಗೂ.